ಇರುವಂತ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಪ್ರತಿ ಮಂಗಳವಾರ ಉದ್ದಿನೊಡೆನ ಹಾಕಿಸ್ತಾರೆ. ಯಾವ್ದೇ ಒಂದ್ ಕೆಲಸ ಅರ್ಧಂಬರ್ಧ ಆಗಿರುತ್ತೆ, ಇಲ್ಲಿಗೆ ಬಂದು ಮೊರೆ ಬಿದ್ರೆ 100ಕ್ಕೆ 101% ಆಗಿದೆ. ಏನಂದ್ರೆ ಹರಕೆ ಕಟ್ಕೋತಾರೆ, ಕೆಲವರು ₹1 ಕಟ್ತಾರೆ, ಕೆಲವರು ₹11 ಕಟ್ತಾರೆ, ಅವ್ರ ಶಕ್ತಿ ಅನುಸಾರ ಕಟ್ಕೋತಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ, ಟಿಕೆಟ್ ಆಗ್ಲಿ ಆ ತರದ್ ಏನು ಇಲ್ಲ. ಭಕ್ತರು ಅವ್ರ ಇಷ್ಟ, ಇದು ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಕೊಡ್ತಾರೆ, ಅವ್ರು ಏನ್ ಅನ್ಸುತ್ತೋ ಆ ರೀತಿ ಪೂಜೆ ಮಾಡ್ಕೋತಾರೆ, ಹೋಗ್ತಾರೆ. ಬಟ್ ನಡೆದಿದೆ ಸರ್, ಅವ್ರು ಅನ್ಕೊಂಡಿದ್ದನ್ನು ಸಹ ಇಲ್ಲಿ ನೆರವೇರಿದ್ರೆ ಬಲಗಡೆ ಹೂ ಕೊಡುತ್ತೆ, ನೆರವೇರಲ್ಲ ಅನ್ನೋದಾದ್ರೆ ಎಡಗಡೆ ಹೂ ಕೊಡುತ್ತೆ. ಮದ್ವೆ ಆಗಿರುತ್ತೆ, ಮಕ್ಕಳಾಗಿರೋದ್ರಿಲ್ಲ ಬಂದ್ ಇಲ್ಲಿ ಪ್ರಸಾದ ಕೇಳ್ತಾರೆ. ಮಗು ಆಗತ್ತೆ ಅನ್ನೋದಾದ್ರೆ ಬಲಗಡೆ ಹೂ ಕೊಡಿ, ಆಗಲ್ಲ ಅನ್ನೋದಾದ್ರೆ ಎಡಗಡೆ ಕೊಡಿ, ಯಾಕೆ ಈ ರೀತಿ ಮಾಡ್ತೀರಾ ಅಂತ ಕೇಳಿದಾಗ ಕೊಟ್ಟಿದೆ, ಬಲಗಡೆ ಹೂ ಕೊಟ್ಟಿದೆ. ಅವರು ಹರಕೆ ತುಂಬಾ ಜನ ಸಲ್ಲಿಸಿದ್ದಾರೆ. ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಆಂಜನೇಯ ಸ್ವಾಮಿ. ಇದನ್ನ ಶಿವದಾಂಜನೇಯ ಸ್ವಾಮಿ ಅಂತ ಕರೀತಾರೆ. ಆ ವ್ಯಾಸರಾಯರೇ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಪ್ರತೀತಿ ಏನಿದೆಯಪ್ಪ ಅಂತಂದ್ರೆ, ಇಲ್ಲಿ ಒಂದು ಬಾಲನ ಒಂಥರ ಸುರುಳಿ ರೀತಿಯಲ್ಲಿ ಸುತ್ತು ಬಿಟ್ಟು ಗಂಟೆಯನ್ನ ಕಟ್ಟಿರ್ತಾರೆ ಅವರು. ಹಿಂದಿನ ಕಾಲದಲ್ಲಿ ಇದು ಊರಿಂದ ಹೊರಗಡೆ ಇದ್ದಿದ್ದಕ್ಕೋಸ್ಕರ ಬ್ರಿಟಿಷರು ಇಲ್ಲಿ ಒಂದು ತಪ್ಪು ಮಾಡಿರೋರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ರು, ಶೂಲಕ್ಕೆ ಏರಿಸ್ತಾ ಇದ್ರು. ಆ ಒಂದು ಪ್ರತೀತಿ ನಡ್ಕೊಂಡ್ ಬಂದಾಗ್ಲಿಂದ ಇಲ್ಲಿ ಇದಕ್ಕೆ ಶೂಲದಾಂಜನೇಯ ಅಂತೇಳಿ ಹೆಸರು ಬಂದಿದೆ.